ನಿನ್ನದೇ ನೆನಪು ದಿನವೂ ಮನದಲ್ಲಿ. ಇದೇನಿದು ಗೌಡ್ರು ಈ ಕಡೆ ಬಂದವ್ರೆ? ಗೌಡ್ರೆ 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 ಹಂಗಿಂಗು ಎಲೆಕ್ಷನ್ ಗೆದ್ರೆ ಅದು ಮುಗಿತಾ ಬಂತು. ಬರೋವರ ಮತ್ತೆ ಎಲೆಕ್ಷನ್ ನೀವೇ ನಿಂತ್ಕೊಂತೀರಾ? ನಮ್ ಗೌಡ್ರನ್ ಬಿಟ್ರೆ ಇನ್ಯಾರೋ ನಿಂತ್ಕೊಂತಾರೆ ನಮ್ಮೂರಾಗ? ನೀವು ನಮ್ಮನ್ನ ನೋಡ್ಕೊಳ್ರಿ, ನಾವು ನಿಮ್ಮನ್ನ ನೋಡ್ಕೊಳ್ತೀರಿ. ಈ ಗೌಡ ಇರೋವರೆಗೂ ನಿಮ್ಗೇನು ಭಯ? ನೀನ್ ಹೋಗಯ್ಯೋ, ನಮ್ ಕೆಲ್ಸ ಐತೆ, ಬನ್ರಿ ಗೌಡ್ರೆ. ಮುನಿಯಪ್ಪ, ನಮ್ ಗೌಡ್ರು ಬಂದವ್ರೆ, ಬಾರ ಯಾಚಕ. ಗೌಡ್ರೆ ನೀನ್ ಹೇಳಿ ಕಳ್ಸಿದ್ರೆ ನಾವೇ ಬರ್ತಾರಲ್ವಾ? ಏನ ಮುನಿಯ, ಯಾವಾಗ ಬರೋದ್ ನಿನ್ ಮಗನ? ಯಾವಾಗ ಕೂಡ ನನ್ ಬಡ್ಡಿ ಹಸ್ಲೋ? ಗೌಡ್ರೆ ನನ್ನ ಮಗ ಓದ್ ಮುಗಿಸ್ಕೊಂಡ್ ಬರ್ತಾನೆ, 6 ತಿಂಗಳಲ್ಲಿ ಸಾಲ ತೀರ್ಸ್ಬಿಡ್ತೀರಿ. ಅವೆಲ್ಲ ನನಗ್ ಗೊತ್ತಿಲ್ಲ. ಬರೋ ವಾರ ಎಲೆಕ್ಷನ್ ಐತೆ, ನಂಗೆ ದುಡ್ಡು ಬೇಕು. ನೀನ್ ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಜಮೀನ್ ಪೇಪರ್ ಐತೆ, ನಾನು ಹರಾಜಿಗೆ ಬಿಡ್ತೀನಿ. ಹುಷಾರು, ಬನ್ರಿ ಗೌಡ್ರಿ ಹೋಗೋಣ. ನಂಜುಂಡ ಕೇಳಿಸ್ಕೊಂಡೇನೋ, ಗೌಡ್ರು ಬಂದು ಗಲಾಟೆ ಮಾಡ್ಬಿಟ್ಟಿದ್ರು. ನಮ್ಮ ಶಿವಕ್ಕೆ ಫೋನ್ ಮಾಡೋ. ಮಾಡ್ತೀನಿ. ಹೇಳ ನಂಜುಡ, ಏನ್ ಸಮಾಚಾರ? ಜಾಸ್ತಿ ಜನಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಲೋ ಶಿವು, ನೀನು ಓದ್ಬೇಕು ಅನ್ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಸೇರ್ಕೊಂಡ್ಬಿಟ್ಟೆ. ಗೌಡ್ನ ಹತ್ರ ಸಾಲ ಮಾಡ್ಬಿಟ್ಟು ನಿಮ್ಮ ಅಪ್ಪನ ಓದಿಸ್ತಾವನಂತೆ. ಗೌಡ್ನ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾವನಪ್ಪ. ನಿನ್ಗೆ ಗೊತ್ತೇ ಇಲ್ಲ ವಿಚಾರ? ಹೌದಾ? ಇದೆಲ್ಲ ಆಗಿರೋದು ನನ್ಗೆ ಗೊತ್ತೇ ಇಲ್ಲ. ನಮ್ಮ ಅಪ್ಪನ ಇಷ್ಟ ಕಷ್ಟ ಬಿದ್ದು ಓದಿಸ್ತಾ ಇರೋದು ನನಗೋಸ್ಕರ. ಒಂದು 3 ತಿಂಗಳು ಕಾಲೇಜ್ ಬೇರೆ ರಜೆ ಐತೆ. ಬಂದು ನಮ್ಮ ಅಪ್ಪನ ಸಾಲ ಏನೈತೆ ನಾನೇ ತೀರಿಸ್ತೀನಿ. ಬರ್ತೀನಿ ಊರಿಗೆ. ಶಿವನ ಊರಿಗೆ ಬಂದಿದ್ದಂತೆ, ನೀನಾದ್ರೂ ನೋಡ್ದಾ? ಈಗಪ್ಪ ಇಲ್ಲೇ ಬರ್ತಾವ್ ನಡ್ಕೊಂಡು, ತಿಳ್ಕೊಂಡ್ಸದ್ ಬರ್ತಾವನೆ. ಬಾಪ ಶಿವು. ಏನೋ ನಂಜುಡ ಅಂಜಿ, ಚೆನ್ನಾಗಿದ್ದೀರೇನ್ರ? ಚೆನ್ನಾಗಿದೆ ಬಾಪ, ಚೆನ್ನಾಗಿದೆ ಬಾಪ ಶಿವು, ಕುತ್ಕೋ ಬಾಪ. ಬನ್ನಿಯಪ್ಪ. ಏನೆಲ್ಲರೂ ಆರಾಮ? ಊರಾಗೆಲ್ಲ ಹೆಂಗೋ ಇದೆಯಾ? ಏನೋ ಇಷ್ಟು ಮಾತ್ರ ಇದೀನಪ್ಪ. ಚೆನ್ನಾಗಿದ್ದೀರಿ, ಅದೆಲ್ಲ ಬಿಡು. ಮೊದಲು ಗೌಡ್ರನ್ನ ಹೋಗಿ ವಿಚಾರಿಸ್ಬೇಕು. ಹತ್ತತ್ರ ಎಲೆಕ್ಷನ್ಗೆ 5 ವರ್ಷ ಆಯ್ತು. ಊರಲ್ಲಿ ಒಂದು ನಯ ಪೈಸೆ ಕೆಲಸ ಮಾಡಿಸ್ತಾ ಇಲ್ಲ. ಆತ ಮಾತ್ರ ಕೊಳ್ಳೆ ಹೊಡ್ಕೊಂಡು ಊರನ್ನ ಎಂಜಾಯ್ ಮಾಡ್ತಾವನೆ. ಆತನ ಏನಾದ್ರು ಒಂದು ಗತಿ ತೋರಿಸ್ಬೇಕಲ್ಲೇ ಶಿವು. ಅವ್ನ ಅಧಿಕಾರದಲ್ಲಿ ಇರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಫಸ್ಟ್ ಅವ್ನ ಅಧಿಕಾರದಿಂದ ಕೆಳಕಿಳಿಸ್ಬೇಕು, ಅವಾಗೆ ನಾವೇನೋ ಒಂದು ಮಾಡಕ್ ಸಾಧ್ಯ. ಹೋಗಿ ಗೌಡ್ರನ್ನ ಒಂದು ಮಾತು ಮಾತಾಡ್ಸ್ಕೊಂಡ್ ಬರೋಣ, ನಡಿ. ಸುಮ್ಮನೆ ಹೋಗಿ ಬರ್ರಿ ಹೋಗೋಣ ಇಬ್ರು. ಬೇಡ ಗೌಡ್ರೆ, ಇವತ್ತಿನ ಲೆಕ್ಕಗಳೆಲ್ಲ ನೋಡಿದ್ದೀನಿ. ನೀವು ಸಾಯಂಕಾಲ ಏನಾದ್ರು ನಂಗೆ ನೋಡ್ಕೊಬೇಕು ಗೌಡ್ರೆ. ಗೌಡ್ರೆ 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 ಏನ್ ಮಾಡ್ತಾ ಇದ್ದೀವಿ? ಯಾರ ಅದು? ಓ ನೀನಾ ಮುನಿಯಪ್ಪನ ಮಗನ? ಬಾರ ಬಾರ ಬಾರ. ಏನ್ ಗೌಡ್ರೆ ನೀವ್ ಇಂಥವ್ರಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಂದೇನೋ, ನಿನ್ ಜಮೀನ್ ಮರ್ತ್ ಬಿಡುವಾಗ ನಿಮ್ಮ ಅಪ್ಪನ ಸಾಲ ತೀರ್ಸಿಲ್ಲ, ನಾನ್ ಜಮೀನ್ ಮಾರ್ಬಿಟ್ಟೆ. ಅಷ್ಟಕ್ಕೂ ನಮ್ಮ ಅಪ್ಪನು ಯಾವಾಗ ಕೊಟ್ಟು ನಿಂಗೆ ಜಮೀನು? ಮಗನು ಅಂತ ನಾನು ಇದ್ದೀನಲ್ವಾ, ನನ್ನ ಬಿಟ್ಟು ಅದ್ ಹೆಂಗ್ ನೀನ್ ಜಮೀನ್ ಮಾರ್ದೆ? ಜಮೀನ್ ಪತ್ರ ಇಟ್ಬಿಟ್ಟು ನಿಮ್ಮ ಅಪ್ಪನ ದುಡ್ಡು ತಗೊಂಡು ಹೋಗಿದ್ದ. ಇವಾಗ ದುಡ್ಡು ಕೊಟ್ಟಿಲ್ಲ, ಜಮೀನ್ ನಂದೆ. ನಿಮ್ಮ ಅಪ್ಪನ ಜಮೀನ್ ಪತ್ರ ಅಲ್ಲ, ಊರಾಗಿರೋ ಜಮೀನ್ ಪತ್ರ. ಹುಚ್ಚ ಬಾಯಿ, ಎಲ್ಲ ತೆಗಿತೀಯ? ಆಯ್ತು ಬಿಡ್ರಿ ಗೌಡ್ರೆ. ಹೌದ್ರೋ, ನಿಮ್ದೇ ಅಲ್ಲ, ಈ ಊರವ್ರದ್ದೆಲ್ಲ ಐತೆ. ಎಲ್ಲ ಮಾರಾಕ್ಬಿಡ್ತೀನಿ. ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗ್ರಿ. ನೀವ್ ಹಿಂಗೆ ಅಂತೀರಂತ ನನ್ಗೆ ಗೊತ್ತು. ನಾವೇನ್ ಮಾಡ್ಬೇಕಂತ ನಮಗೂ ಕೂಡ ಗೊತ್ತಾಯಿದೆ. ಬರ್ರ. ಆ ಬಚ್ಚ ನನ್ನ ಮಕ್ಳು ಏನ್ ಮಾಡ್ಕೊಂತಾರ ಮಾಡ್ಕೊಂಡ್ಲಿ ಬಿಡಲೇ. ಏನ್ರೋ ಬೆಳಗ್ಗೆ ಕುತ್ಕೊಂಡಿದ್ರಿ? ಆಯ್ತೇನ್ರ ನಷ್ಟ? ಆಯ್ತಪ್ಪ. ಅಲ್ಲೋ, ನಿನ್ನೆ ಗೌಡವ್ರ ಮನೆ ಹತ್ರ ಹೋಗ್ಬಿಟ್ಟು ಅಷ್ಟು ಅವಾಜುಗಳಾಗ್ಬಿಟ್ಟು ಬಂದ್ಬಿಟ್ರಿ. ಇವಾಗ ಏನೋ ಮಾಡೋದು? ಹೂನಪ್ಪ, ನಿಮ್ಮ ಅಪ್ಪನ ಸಾಲ ತೀರ್ಸ್ಬೇಕಂದ್ರೆ ಗೌಡ್ನಕ್ಕೊಂದು ಗತಿ ತೋರಿಸ್ಬೇಕು. ಅವ್ನು ಹೇಳಿದ್ ಕೇಳಿಸ್ಕೊಂಡ್ರೇನಾ? ಊರಾಗಿರೋ ಎಲ್ಲಾರ ಜಮೀನಿ ಪತ್ರ ಕೂಡ ಅವನ ಹತ್ರ ಇದೆ. ಇದಕ್ಕೆಲ್ಲ ಒಂದು ಅಂತ್ಯ ಆಡ್ಬೇಕಾ ನಾವೆಲ್ಲ? ನಾನು ಬೇರೋ ಬಾಟ್ಲಲ್ಲಿ ನೀರು ಕುಡಿದರು ನೋಡ್ತವೆ ನಮ್ಮ ಸಮಾಜ. ಇಲ್ಲ, ಹಿಂಗ್ ನಮ್ಮೂರ್ ಹತ್ರ. ಹಂಗಾದ್ರೆ ಈ ಸಲ ಎಲೆಕ್ಷನ್ ನಾನೇ ನಿಲ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಹೂನಪ್ಪ, ನೀನೇ ನಿಂತ್ಕೊಬೇಕು. ನೀನೇ ನಿಂತ್ಕೊಂತಾ ಇದೀಯ ಕೂಡ. ಸರಿನಪ್ಪ. ಏನಿದ್ದು ಎಲೆಕ್ಷನ್? ಎಲೆಕ್ಷನ್ ಆಯ್ತು, ಮತ್ತೆ ಎಲೆಕ್ಷನ್. ಹೌದಪ್ಪ, ಇಷ್ಟ ದಿನ ನಮ್ಮೂರ ಗೌಡ್ರೊಬ್ರೆ ನಿಂತ್ಕೊಂಡು ಗೆಲ್ತಾ ಇದ್ರು. ಆದ್ರೆ ಈ ಸಲ ಅವ್ರ ವಿರುದ್ಧ ನಿಲ್ಬೇಕಂತ ನಾವು ಕೂಡ ಪ್ಲಾನ್ ಮಾಡಿದ್ದೀರಿ. ಇಷ್ಟು ದಿನ ಒಂದೇ ಒಂದು ಪಾಠ ಸಿಗ್ತೈತಿ. ಇವ್ರದೊಂದು ಅವ್ರದೊಂದು ಸೂಪರ್. ನೀವೇನೋ ಎಣ್ಣೆ ಅನ್ಕೊಂಡು ಎಣ್ಣೆ ತಗೊಂಡು ಗೌಂಡ್ ಗೋಟಾಗ್ಬಿಟ್ಟು ಗೆಲ್ಸ್ಕೊಂಡಿದ್ದೀರಾ. ಗೌಡ್ ನೋಡಿದ್ರೆ ಊರಾಗಿರೋ ಜಮೀನು ನಿಮ್ಮ ಜಮೀನೆಲ್ಲ ಬರ್ಸ್ಕೊಂಡು ಊರವ್ರಿಗೆಲ್ಲ ಸರಿಯಾಗಿ ಇಡ್ತಾನೆ. ನಿಮ್ಗೂ ಒಂದ್ ದಿವಸ ಇಡ್ತಾನ. ಹೋಗ್ರಿ. ನೀವ್ ಹೇಳ್ತಾರ ನಿಜಾನ? ಓಟ್ ಹಾಕಣಕ್ಕೆ ಸುಳ್ಳು ಹೇಳ್ತಾ ಇರ್ತಾನೆ. ನಮ್ಮೂರ್ ಜಮೀನೆಲ್ಲ ಬರ್ಕೊಂಬಿಟ್ಟವ್ರ. ಅಯ್ಯೋ, ನಮ್ಮೂರ್ ಜನ ಕೇಳ್ಬೇಕಿದ್ರನ್ನ ಹೇಳ್ಬೇಕು. ಅಯ್ಯೋ, ನಮ್ ಗೌಡ್ರು ಊರ್ ಜಮೀನೆಲ್ಲ ಮರಕವ್ರೆ, ನಮ್ ಜಮೀನೆಲ್ಲ ಮರಕವ್ರೆ. ಲೇ, ಒಂದ್ ಯಾವಾಗ್ಲೂ ಇದ್ದಿದ್ದೆ. ಫಸ್ಟ್ ಊರವ್ರನ್ನೆಲ್ಲ ಕರ್ಸಿ ಮಾತಾಡೋಣ ನೋಡ್ರು. ಅವ್ರದ್ದೆಲ್ಲ ಯಾವಾಗೂ ಇದ್ದಿದ್ದೆ. ನೀನು ಫಸ್ಟ್ ಹೋಗಿ ಪಂಚಾಯತಿಯಲ್ಲಿ ನಾಮಿನಿ ಹಾಕೋಗು. ನಾವಿಬ್ರು ಹೋಗಿ ಊರ್ ಜನಗಳನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡ್ತೀರಿ. ಬಾವು. ಭೀಮಣ್ಣ, ಭೀಮಣ್ಣ, ಓ ಇಲ್ಲೇ ಇದ್ದೀರಾ?
ಏನು ನಂಜುಂಡ ಅಪ್ರೂವ್ಗೆ ಬಂದ್ಬಿಟ್ಟಿದ್ಯಾ? ಬರೋ ಕುತ್ಕೋ, ಬರೋ ಬಾಪಿ ಕುತ್ಕೊಳ್ಳೋ. ಅದೇ ಅಣ್ಣ ಎಲೆಕ್ಷನ್ ಬಂತಲ್ಲ ಅಣ್ಣ, ಎಲೆಕ್ಷನ್ ಬಗ್ಗೆ ಮಾತಾಡೋಣ ಅಂತಣ್ಣ. ಮಾತಾಡೋಣ. ಟೀ ಹೇಳ ಕಾಫಿ ಹೇಳ? ಏನೋ ಒಂದು ಹೇಳೋಣ. ಕೇಳಿಸ್ತೇನೆ. ಏನು ನಂಜುಂಡ ಏನು ವಿಚಾರ ಬಂದಿದ್ದು? ಅದೇ ನಮ್ಮೂರು ಮುನ್ಯಣ್ಣ ಮಗ ಅಣ್ಣ ಶಿವ ಅಂತ, ನಿಮ್ ಜೊತೆ ಎಲೆಕ್ಷನ್ ಬಗ್ಗೆ ಏನೋ ಮಾತಾಡ್ಬೇಕಂದ್ರೆ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಣ್ಣ. ಏನಪ್ಪ ಶಿವ, ಏನ್ ಸಮಾಚಾರ? ಅಣ್ಣ ನಮಸ್ಕಾರ, ನನ್ನ ಹೆಸರು ಶಿವ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಬೆಂಗಳೂರಾಗ ಓದ್ಕೊಂಡಿದ್ದೆ. ನಮ್ಮ ಅಪ್ಪನೂ ಓದಿಸ್ತಾ ಇದ್ನೋ, ಎಲ್ಲಿಂದ ಕಾಸು ತರ್ತಾ ಇದ್ದು ನನಗೂ ಗೊತ್ತಿಲ್ಲ. ಅದು ಊರಿಗೆ ಬಂದಮೇಲೆ ನಮ್ಮ ವಿಚಾರ ಫ್ರೆಂಡ್ಸ್ ಹೇಳಿದ್ರು, ಹಿಂಗೆ ನಿಮ್ಮ ಅಪ್ಪನ ಸಾಲ ಮಾಡಿಕೊಂಡು ಜಮೀನು ಪತ್ರಗಳು ಗೌಡ್ರ ಹತ್ರ ಕೊಟ್ಬಿಟ್ಟು ನೀನು ಕಳಿಸಿದ ದುಡ್ಡು ಅದು ನೀನು ಓದ್ತಾ ಇದ್ದಂತ. ಊರಿಗೆ ಬಂದು ನೋಡಿದ್ರೆ ವಿಚಾರನೇ ಬೇರೆ ಇತ್ತಣ್ಣ. ಅವ್ನು ಗೋಣ್ ಕೇಳಕ್ಕೆ ಹೋಗಿದ್ರು ನೆನ್ನೆ. ಬರೀ ನಿನ್ನ ಒಬ್ಬಂದಲ್ಲ, ಊರವ್ರ ಜಮೀನೆಲ್ಲ ನನ್ನ ಹತ್ರ ಐತೆ, ನಿಮ್ಮ ಕೈಲಿ ಏನಾಗ್ತದೆ ಮಾಡಕ್ಕೆ ಹೋಗ್ರಿ ಅಂತ ಹೇಳ್ಬಿಟ್ಟ. ಬೇಜಾರಾಗ್ಬಿಡ್ತಾನೆ. ಅದಕ್ಕೆ ಊರಲ್ಲಿ ಕೂಡ ನೋಡಿದ್ರೆ ಏನು ಕೆಲಸಗಳು ನೋಡಿದಿಲ್ಲ, ಏನು ಮಾಡೋದು. ಹಂಗಾಗಿ ಹುಡುಗನ್ನೆಲ್ಲ ಮಾತಾಡ್ಸೋದನ್ನ ಈ ಸಲ ನೀನು ಓದಿದ್ಯಾ, ನೀನೇ ಎಲೆಕ್ಷನ್ ನಿಂತ್ಕೊಂಡ್ಬಿಡು, ಗೌಣಸಕ್ಕೆ ಮುರಿಬೇಕು ನಾವೆಲ್ಲ ಸೇರಿ ಅಂತ ಹೇಳಿದ್ರು. ಹಂಗಾಗಿ ನಾನು ನಾಮಿನೇಷನ್ ಫೈಲ್ ಮಾಡೋಕೆ ಹೋದವಾಗ ನಿಮ್ಮ ಹೆಸರು ನೋಡ್ದಣ್ಣ. ಲಾಸ್ಟ್ ಇಯರ್ ನೀವು ಅವ್ರ ವಿರುದ್ಧ ನಿಂತಿದ್ರಂತೆ. ಹಾಗೆ ನಿಮ್ಮ ಹತ್ರ ಮಾತಾಡಿದ್ರೆ ಏನಾರು ಐಡಿಯಾ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಣ್ಣ ಇವಾಗ. ಓನಪ್ಪ, ನೀನೇನೋ ಇವಾಗ ಬಂದು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತಿದ್ಯಾ? ನಾನು 5 ವರ್ಷ ಹಿಂದೆನೇ ಎಲೆಕ್ಷನ್ ನಿಂತ್ಕೊಂಡಿದ್ದೆ. ನಮ್ಮ ಜನ ಎಣ್ಣೆಕ ಮತ್ತು ದುಡ್ಡಕ್ಕೆ ಆಸೆ ಬಿದ್ದು ಓಟು ಎಲ್ಲ ಸಿದ್ದೇಗೌಡಕ್ಕೆ ಹಾಕಿ ಗೆಲ್ಸ್ಕೊಂಡ್ರು. ನೋಡ್ರಿ ಇವಾಗ ಹೆಂಗಾಯ್ತ ಪರಿಸ್ಥಿತಿ. ಇದಕ್ಕೆ ಮೊದಲು ನಮ್ಮ ಅಣ್ಣವರು ನಿಂತ್ಕೊಂಡಿದ್ರು, ಅವ್ರನ್ನೂ ಸಿಕ್ಕಿದ್ರು. ಊರು ಉರ್ಸೋಬ್ರಿ ಬೇಡ ಅಂದ್ಬಿಟ್ಟು ನಾನು ಇವಾಗ ಸುಮ್ಮನೆ ಇದ್ದೀನಪ್ಪ. ಹೌದಣ್ಣ. ಅಣ್ಣ ಹಂಗಾದ್ರೆ ಒಂದು ಕೆಲಸ ಮಾಡೋಣ, ಅಣ್ಣನ್ನು ಕರ್ಸ್ಕೊಂಡ್ಬಿಡ್ರಿ, ಎಲ್ಲರೂ ಕುತ್ಕೊಂಡು ಊರಿಗೆ ಒಳ್ಳೇದಾಗ್ಬೇಕಣ್ಣ. ಹಂಗೇನೋ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ಬಿಡೋಣ. ದಯವಿಟ್ಟು ಅಣ್ಣಕ ಕರ್ಸ್ಬಿಡೋಣ ಇಲ್ಲಿಗೇನೆ. ಮಂಜ, ಹನುಮಂತಣ್ಣಗೆ ಫೋನ್ ಮಾಡ್ಕರ್ಯೋ. ಹಲೋ ಹನುಮಂತಣ್ಣ, ಎಲ್ಲಿದ್ದೀರಾ? ಇಲ್ಲಿ ಹುಡುಗರೇನ ಎಲೆಕ್ಷನ್ ಬಗ್ಗೆ ಮಾತಾಡ್ಬೇಕಂತೇಳಿ ಬಂದವರೇ, ಭೀಮಣ್ಣವ್ರ ಮನೆ ಹತ್ರ ಬಂದ್ಬೇಡ. ಹಾಂ ಸರಿ ಅಣ್ಣ, ಆಯಿತು. ಏನು ಮಂಜು, ಭೀಮಾ ಅಣ್ಣವ್ರು ಬಂದ್ರೆ ಕುತ್ಕೋಬೇಡ. ಏನು ಕುಂತ್ಕೊಳ್ರಿ. ಏನೋ ಭೀಮಾ, ಮಂಜು ಏನೋ ಕರೆಸಿದ್ದು? ನಾನು ಫೋನ್ ಮಾಡಿದ್ದು ಏನಪ್ಪ, ಎಲ್ಲ ಹುಡುಗರೆಲ್ಲ ಸೇರಿಬಿಟ್ಟಿದ್ದೀರಾ? ಹ್ಞೂ ಅಣ್ಣ, ಎಲೆಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಕರೆಸಿದ್ದು ನಿಮ್ಮನ್ನು. ಹೌದಪ್ಪ, ನೀನು ಇವಾಗ ಬಂದಿದ್ಯಾ. ನಾನು 10 ವರ್ಷಕ್ಕೆ ಮುಂಚೆನೇ ನಿಂತಿದ್ದೆ. ನಮ್ಮ ಊರ ಪರಿಸ್ಥಿತಿ ನೋಡಿ, ಏನೋ ಒಂದು ಮಾಡಬೇಕಂತ. ಆದರೆ ನಮ್ಮ ಜನ ತಿಳ್ಕೊಂಡು ದುಡ್ಡುಕ ಓಟ್ಕ ಸಾರ ಈಗ ಮಾರ್ಕೊಂಡ್ಬಿಟ್ರು. ಈಗ ನಾನು ತಲೆ ಕೆಡ್ಸ್ಕೊಂಡು ಊರು ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹಿಂಗೆಲ್ಲ ಆಯ್ತಣ್ಣ. ಅಣ್ಣ ನಾನು ನಿನ್ನೆ ಬಂದ ಪರಿಸ್ಥಿತಿ ನೋಡ್ಬಿಟ್ಟು ನಮ್ಮ ಹುಡುಗರೆಲ್ಲ ಹೇಳಿದ್ರು ನೀನು ನಿಂತ್ಕೊಂತ ಹೇಳ್ಬಿಟ್ಟು ನಿಂತ್ಕೊಳ್ಳೋಣ ಅಂತ ನಾನು ಎಲ್ಲ ನಾಮಿನೇಷನ್ ಕೂಡ ಫೈಲ್ ಮಾಡಿದೆ. ಆದರೆ ಇವಾಗ ಇಲ್ಲೆಲ್ಲ ನೋಡಿದ್ಮೇಲೆ ಎಲ್ಲದಕ್ಕಿಂತ ಹಿರಿಯರು ನೀವಿದ್ದೀರಾ. ಹಂಗಾಗಿ ನೀವು ನಿಂತ್ಕೊಳ್ಳಿ ಎಲೆಕ್ಷನ್ಗೆ. ಖಂಡಿತವಾಗ್ಲೂ ಹೋದ ವರ್ಷ 10 ವರ್ಷದಿಂದ ಯಾರು ನಿಮ್ಮ ಜೊತೆ ನಿಂತ್ಕೊಂಡು ಗೆಲ್ಸಿದ್ರೋ ಇಲ್ಲ ಗೊತ್ತಿಲ್ಲ. ಈ ಸಲ ನಾವು ಜೊತೆಗಿದ್ದು ನಿಮ್ಮನ್ನ ಗೆಲ್ಸ್ತೀವಣ್ಣ. ಅಯ್ಯೋ ಬೇಡಪ್ಪ, ನಾನು ಸೋತು ಸುಮ್ಮನೆ ಆಗಿದ್ದೀನಿ. ನಾನು ಎಲೆಕ್ಷನ್ ನಿಂತು ದುಡ್ಡು ಮಾಡ್ಬೇಕಂತ ಆಸೆ ನನಗಿಲ್ಲ. ನಾನು ಇವಾಗೂ ನೆಮ್ಮದಿಯಾಗಿದ್ದೀನಿ, ಅವಾಗೂ ನೆಮ್ಮದಿಯಾಗಿದ್ದೀನಿ. ನಮ್ಮ ಬೇಡ ಇಲ್ಲ, ನೀವು ನಿಂತ್ಕೊಳ್ಳೇಬೇಕು. ಖಂಡಿತವಾಗ್ಲೂ ನಾವು ಮನೆಗೆ ಹೋಗಿ ಪ್ರಚಾರ ಮಾಡಿ ನಿಮ್ಮ ಒಂದು ಧ್ಯೇಯ ಏನೈತೆ ಊರು ಉದ್ಧಾರ ಆಗ್ಬೇಕಂತ, ಖಂಡಿತ ಅದನ್ನ ನಾವು ಸಾಧಿಸೋವರೆಗೂ ಬಿಡಲ್ಲ. ನಿಮ್ಮನ್ನು ಗೆಲ್ಸೋಣ. ನೀವು ನಿಂತ್ಕೊಳ್ಳಿ ಸಾಕಣ್ಣ. ಖಂಡಿತ ನಿಂತ್ಕೊಳ್ಳೇಬೇಕು ನೀವು. ಆಯ್ತಪ್ಪ, ನೀವು ಯುವಕರೆಲ್ಲ ಒಂದಾಗಿ ಮಾಡ್ತೀವಿ ಅಂದ್ರೆ ನಾವು ನಿಂತ್ಕೊಳ್ತೀವಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಾವು ಇದೀವಣ್ಣ ನಿಮ್ಮ ಹಿಂದೆ. ಸರಿ ಅಣ್ಣ, ನಾಮಿನೇಷನ್ ಇವಾಗ ಹಾಕ್ಬಿಡೋಣ, ಬರೋಣ. ಟೈಮ್ ಆಗ್ಬಿಟ್ಟದೆ. ಸರಿಯಪ್ಪ, ನಿಮ್ಮ ಬೆಂಬಲ ಇದ್ರೆ ಮಾಡೋಣ. ನಡೀರೋಣ, ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳ್ರಿ ಹನುಮಂತಣ್ಣವ್ರೆ, ಬನ್ನಿ 10 ವರ್ಷ ಆಯ್ತು ನಿಮ್ಮನ್ನ ನೋಡಿ, ಇವಾಗ ಬರ್ತಾ ಇದ್ದೀರಾ? ಬನ್ನಿ. ಏನಿಲ್ಲ ಸರ್, ಇದು ಎಲೆಕ್ಷನ್ ಬಂತಲ್ಲ, ನಾಮಿನೇಷನ್ ಫೈಲ್ ಮಾಡೋಣ ಅಂತ ಬಂದ್ವಿ. ಹಾಂ ಸರಿ ಹನುಮಂತಣ್ಣ, ಇದೊಂದು ಸೈನ್ ಹಾಕ್ಬಿಟ್ಟು ಹೋಗ್ರಿ, ನಾನು ಫಿಲ್ ಮಾಡ್ಕೊತೀನಿ. ಅಯ್ಯೋ ಈ ನನ್ನ ಮಕ್ಳೇನಪ್ಪ ನಾಮಿನೇಷನ್ ಹಾಕಂಗವ್ರೆ. ಅಯ್ಯೋ ಫಸ್ಟ್ ಹೋಗ್ಬಿಟ್ಟು ನಮ್ಮ ಗೋಣ್ಣಕ್ಕೆ ಇರಪ್ಪ ಹೇಳೋಣ. ಸರಿ ಸರ್, ಥ್ಯಾಂಕ್ಸ್ ಸರ್. ಹಾಂ ಸರಿ. ಅಯ್ಯಯ್ಯೋ ಗೌಡ್ರೆ, ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಗೌಡ್ರೆ. ಅವ್ರು ನಿಮ್ಮ ಪರ ನಾಮಿನೇಷನ್ ಹಾಕವ್ರಂತ ಈ ಸರಿ ನೀವು ಸೋಲೋದು ಗ್ಯಾರಂಟಿ ಗೌಡ್ರೆ. ಲೇ ಅಷ್ಟೇನಾ? ಇದ್ರಕ್ಕ ಈ ತರ ಬಿಲ್ಡಪ್ ಕೊಟ್ಕೊಂಡ್ ಬಂದಿದೀಯಾ? ನಾನು 10 ವರ್ಷಕ್ಕೆ ಮುಂಚೆನೆ ಅವ್ರನ್ನ ಸೋಲ್ಸಿದ್ದೀನಿ. ಹೆಂಗ್ ಮಾಡ್ತಾರ ಮಾಡ್ಲೆ, ಊರ್ ಜನ ಹೆಂಗೆ ಅಂತ ನಾನು ಗೊತ್ತೋಗಲೇ. ಬನ್ರಿ ಗೌಡ್ರೆ. ರವೆ, ಗೌಡ್ರೆ ಗೋಡನ್ಕೆಲ್ಲ ಬಂದ್ ಇಳ್ದೈತೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ, ಮಿಕ್ಸಿ, ಇವು ಎಣ್ಣೆ ಹೊಡೆಯವ್ರಿಗೆ ಎಣ್ಣೆ, ದುಡ್ಡು ಕೊಡು, ಎಷ್ಟು ಬೇಕೋ ಎಷ್ಟು ಎತ್ಕೊಂಡು ಹೋಗೋ, ಎಲ್ಲರಿಗೂ ಹಂಚ್ಬಿಟ್ಟು ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಬೆಳಿಗ್ಗೆ ಎಲೆಕ್ಷನ್ಗೆ ಓಟ್ ನನಗೆ ಹಾಕ್ಸ್ಬೇಕು. ಸರಿ ಗೌಡ್ರೆ, ನಾನು ಇರೋ ಗಂಟೆ ನೀವು ಯಾಕೆ ತಲೆ ಕೆಡ್ಸ್ಕೊಂತೀನಿ? ಏನ್ ಮಾಡ್ತೀಯ ಗೊತ್ತಿಲ್ಲ. ಸರಿ ಆಯ್ತು, ಅನ್ಸ್ತೀನಿ ಹೋಗಿ ಗೌಡ್ರೆ. ದೊಡ್ಡಪ್ಪ ಬನ್ನಿ ದೊಡ್ಡಪ್ಪ, ಇಲ್ಲಿ ಸ್ವಲ್ಪ
ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಅದೇ ಎಲೆಕ್ಷನ್ ಬಂತಲ್ವಾ, ಹಂಗಾಗಿ ನಾವು ಹುಡುಗರು ಊರವರೆಲ್ಲ ಸೇರ್ಕೊಂಡು ಹನುಮಂತಣ್ಣನ್ ಸೆಲೆಕ್ಟ್ ಮಾಡಿದೀವಿ, ನೀವೇ ನಿಂತ್ಕೊಬೇಕಂತ ಹೇಳ್ಬಿಟ್ಟು ಹಂಗಾಗಿ ಓಟ್ ಕೇಳಕ್ ಬಂದಿದ್ದೀರಿ. ನಿಮ್ಗೆ ಗೊತ್ತಲ್ಲ ಸಿದ್ದೇಗೌಡರು ಮಾಡ್ರೆ ಕೆಲಸ ಊರಾಗ ಎಲ್ಲ ಈಗ ಹಾಕ್ಸ್ಕೊಂಡು ಕಲ್ದಿರ ಆಗೋದ್ನು, ಅದಕ್ಕೆ ನಾವೆಲ್ಲ ಹಂಗೆ ಮಾಡ್ತಾರೆ. ಇಲ್ಲ ಇವ್ರ ನಮ್ಮನ್ನ ಯಾವ ವರ್ಷ 10 ವರ್ಷಕ್ಕೆ ಮುಂಚೆ ನಾವು ಬಂದಿದ್ವಿ, ನೀವು ಸೋಲ್ಸಿದ್ರಿ, ನಾವು ಅದ್ರ ತಲೆ ಕೆಡ್ಸ್ಕೊಂಡು ಹೋಗಿಲ್ಲ. ಈ ಸರಿ ನಮ್ಗೆ ಓಟ್ ಹಾಕ್ರಿ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡ್ತೀವಿ, ನಂಬಿಕೆ ಇದ್ರೆ ಮಾಡ್ರಿ, ಅವ್ರು ಏನ್ ಕೊಟ್ರೇನು ತಗೊಳ್ರಿ. ಓಟ್ ಈ ಸರಿ ನಮ್ಗೊಂದ್ಸರಿ ಒಂದ್ ಚಾನ್ಸ್ ಕೊಟ್ಟು ನೋಡ್ರಿ. ಪಕ್ಕ ಮಾಡ್ಬೇಕಪ್ಪ ನೀನು. ಸರಿ, ಅವ್ರದ್ದು ಓಟ್ ನಂಬರ್ ಇದೇನೆ, ಇದಕ್ಕೆ ಓಟ್ ಹಾಕ್ಬೇಕು ನೀವು. ಸರಿ ನೋಡೋಣ, ನಿನ್ನೂ ಒಂದ್ ಸತಿ ನೋಡ್ಬಿಡೋಣ. ಸರಿ ಬರ್ತೀವಕ್ಕ. ಸರಿ. ಯಾರಮ್ಮ ಮನೆಯಲ್ಲಿ ಓಟ್ ನಂಬಿಕೆ ಹಾಕ್ಬಿಡ್ಬೇಕಮ್ಮ. ಇಂದಕ್ಕ ಇದೇ ಗುರ್ತಕ್ಕ, ನಮ್ ಸಿದ್ದೇಗೌಡ ಇದಕ್ಕೆ ಓಟ್ ಹಾಕ್ಬೇಕು. ಎಲೆಕ್ಷನ್ ಬಂದಾಗ ಎಣ್ಣೆ ದುಡ್ಡು ಕೊಡ್ತಾರೆ, ಕೈಕಾಲು ಹಿಡಿತಾರೆ, ಸಲಾಮು ಹೊಡಿತಾರೆ. ಎಲೆಕ್ಷನ್ ಬಂದಾಗ ಎಣ್ಣೆ ದುಡ್ಡು ಕೊಡ್ತಾರೆ, ಕೈಕಾಲು ಹಿಡಿತಾರೆ, ಸಲಾಮು ಹೊಡಿತಾರೆ. ಓಟ್ ಹಾಕ್ರಿ ಅಂತಾರೆ, ಓಟ್ ಹಾಕ್ರಿ ಅಂತಾರೆ, ಓಟ್ ಹಾಕ್ರಿ ಅಂತಾರೆ, ಓಟ್ ಹಾಕ್ರಿ ಅಂತಾರೆ. ಎಲೆಕ್ಷನ್ ಬಂದಾಗ ಎಣ್ಣೆ ದುಡ್ಡು ಕೊಡ್ತಾರೆ, ಕೈಕಾಲು ಹಿಡಿತಾರೆ, ಸಲಾಮು ಹೊಡಿತಾರೆ. ಎಲೆಕ್ಷನ್ ಗೆದ್ದ ಮೇಲೆ ನೀವ್ಯಾರು ಅಂತಾರೆ, ಒಂದೇ ದುಡ್ಡು ಕೊಟ್ಟೆ ಅಂತಾನು ಬೈತಾರೆ. ಎಲೆಕ್ಷನ್ ಗೆದ್ದ ಮೇಲೆ ನೀವ್ಯಾರು ಅಂತಾರೆ, ಒಂದೇ ದುಡ್ಡು ಕೊಟ್ಟೆ ಅಂತಾನು ಬೈತಾರೆ. ಇದೆ ನಮ್ಮ ಪಂಚಾಯ್ತಿಯ ಚುನಾವಣಾ ಕತೆ, ಇದೆ ನಮ್ಮ ಪಂಚಾಯ್ತಿಯ ಚುನಾವಣಾ ಕತೆ. ಸಿದ್ದೇಗೌಡರಿಗೆ 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 ತಲೆನೇ ಕೆಡ್ಸ್ಕೊಳ್ಬೋದು. ವಿರೋಧ ಪಕ್ಷಕ್ಕೆಲ್ಲ ಈ ಸಲ ಏನಿಲ್ಲ, ಗೌಡ್ರಿಗೆ ಸಿದ್ದೇಗೌಡರಿಗೆ ಸಿದ್ದೇಗೌಡರಿಗೆ ಎಲ್ಲರಿಗೂ ಸಮಾಧಾನ ಸಮಾಧಾನ. ಈ ಸಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹನುಮಂತೇಗೌಡ 440 ಮತಗಳಿಂದ ಗೆದ್ದಿದ್ದಾರೆ. ಸಿದ್ದೇಗೌಡರು 220 ಮತಗಳಿಂದ ಸೋತಿದ್ದಾರೆ. ಹನುಮಂತಣ್ಣಿಗೆ 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 ಸಿದ್ದೇಶ್ವರ ಇದು ಹನುಮಂತಣ್ಣಿಗೆ ಸೈಲೆಂಟ್ ಹೆಂಗೋ ಅನ್ಕೊಂಡಂಗೆ ಎಲೆಕ್ಷನ್ ಏನೋ ಗೆದ್ಬಿಟ್ವಿ. ಆ ಸಿದ್ದೇಗೌಡಕ್ಕೆ ಒಂದು ಗತಿ ಕಾಣಿಸ್ಬೇಕಲ್ಲ ಮಗ. ಕಾಣಿಸ್ಬೇಕು ಮಗ. ಇವಾಗ್ಲೇ ಹೋಗಿ ಜಮೀನ್ ಪತ್ರಗಳೆಲ್ಲ ಇಸ್ಕೊಂಡ್ ಬರೋ ನಡೀರಿ. ಅವ್ನು ಅಲ್ಲವನೇ ಅಲ್ವತ್ತವ್ ನೋಡ್ರಿ ಅಲ್ಲೇ. ಗೌಂಡ್ ಎಲ್ಲವನಪ್ಪ ನೀವು ಬರ್ತೀರಾ ಅಂತ ಗೊತ್ತಿದ್ದು, ಬರ್ರಿ ನಿಮ್ ಪೇಪರ್ಗಳು ತಗೊಳ್ಳಿ. ಅವತ್ತು ಸೈಲೆಂಟ್ ಆಗಿ ನಾನು ಬಂದ್ ಕೇಳಿದೆ ನಿಮ್ ಮನೆ ಹತ್ರ. ಅವತ್ತು ಕೊಟ್ಟಿದ್ರೆ ಇಷ್ಟೆಲ್ಲ ರಾದಂತ ಆಗ್ತಾ ಇರಲಿಲ್ಲ. ನೋಡಿದ್ರೆ ಮನ್ಸ್ ಮಾಡಿದ್ರೆ ನಮ್ಮ ಹನುಮಂತಣ್ಣ ಗೆಲ್ಸ್ಕೊಂಡ್ರಿ. ನಾವು ಮನ್ಸ್ ಮಾಡಿದ್ರೆ ಏನ್ ಬೇಕಾಯ್ತು. ಹೋಗ್ರಪ್ಪ, ಹೋಗ್ರಿ. ಸರಿ, ಇನ್ನು ಮುಂದೆ ನಾವು ಒಂದಾಗಿ ಊರಲ್ಲಿ ಏನೋ ಕೆಲಸಗಳು ಮಾಡ್ಕೊಂಡು ಹೋಗೋಣ. ಸರಿ ಗೌಡ್ರೆ. ಸರಿನಪ್ಪ, ಆಯ್ತು.
ಸರಿ. ಈ ಒಂದು ಕಿರುಚಿತ್ರದ ಮುಖಾಂತರ ನಮ್ಮ ತಂಡ ನಾವೆಲ್ಲ ಸೇರಿ ಏನೋ ಒಂದು ಮೆಸೇಜ್ ಕೊಡಕ್ ಬಂದಿದೀವಿ ಅಂತಂದ್ರೆ, ಹಣ ತಗೊಂಡು ಓಟ್ ಹಾಕಿ ಅವನ್ನ ಗೆಲ್ಸಿ ಅವನ ಮುಂದೆ ನಾವು ಗುಲಾಮರಾಗುವುದಕ್ಕಿಂತ ಹಣವನ್ನೇ ತಗೊಳ್ದೆ ಊರಿನ ಅವಶ್ಯಕತೆಗಳು, ಊರಿಗೆ ಏನೆಲ್ಲ ಸಮಸ್ಯೆ ಇದೆ ಇದನ್ನೆಲ್ಲ ಹೇಳಿ ಇದನ್ನೆಲ್ಲ ಮಾಡ್ಕೊಡ್ತೀಯಾ ಅಂತ ಕಾನ್ಫಿಡೆನ್ಸ್ ಅವನು ಕೊಟ್ರೆ ಅಂತವನ್ನ ಗೆಲ್ಸಿದ್ರೆ ಅವನು ನೆಕ್ಸ್ಟ್ ಊರಿನಲ್ಲಿ ಸೇವಕನಾಗಿ ಕೆಲಸ ಮಾಡ್ತಾನೆ. ಒಂದು ವೇಳೆ ಅವನು ಕೂಡ ಕೆಲಸ ಮಾಡಿಲ್ಲ ಅಂತಂದ್ರೆ ಅವನ ಮನೆಗೆ ನುಗ್ಗಿ ಅವನ ಗಲ್ಲಿಪಟ್ಟೆ ಹಿಡ್ಕೊಂಡು ಕೇಳುವಂತ ರೈಟ್ಸ್ ನಮಗಿರುತ್ತೆ. ಒಂದು ವೇಳೆ ನಾವು ಕಾಸು ತಗೊಂಡ್ರೆ ಯಾವುದೇ ರೀತಿಯ ಅಧಿಕಾರ ನಮಗೆ ಇರೋದಿಲ್ಲ ಕೇಳೋದಕ್ಕೆ. ನಮ್ಮ ಭಾರತ ದೇಶ ಗ್ರಾಮಗಳಿಂದ ಕೂಡಿದಂತಹ ದೇಶ. ಮೊದಲು ಗ್ರಾಮಗಳು ಉದ್ಧಾರ ಆದ್ರೆ ಮಾತ್ರ ದೇಶ ಉದ್ಧಾರ ಆಗೋಕ್ ಸಾಧ್ಯ. ಬದಲಾವಣೆ ಎಂಬುದು ಯಾರೋ ಒಬ್ರು ತರ್ತಾರೆ, ಅಲ್ಲಿವರೆಗೂ ನಾವು ಸುಮ್ಮನೆ ಇರೋಣ ಅನ್ನೋ ಒಂದು ಕಾನ್ಸೆಪ್ಟ್ ಬೇಡ. ನಮ್ಮಿಂದನೇ ಬದಲಾಗ್ಲಿ, ನಾವು ಬದಲಾದ್ರೆ ಖಂಡಿತ ನಮ್ಮ ದೇಶ ಬದಲಾಗುತ್ತೆ. ನಿಮಗೇನಾದ್ರೂ ಈ ಒಂದು ಕಿರುಚಿತ್ರ ಇಷ್ಟ ಆಗಿದ್ರೆ 4 ಜನರಿಗೆ ಶೇರ್ ಮಾಡ್ಕೊಳ್ಳಿ. ಇದು ನಮ್ಮ ಮೊದಲ ಕಿರುಚಿತ್ರ, ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ಕಿರುಚಿತ್ರದಲ್ಲಿ.